ಓಕೆ, ಈ ತಿಂಗಳು ಅದು ಅವಶ್ಯಕತೆಯೇ ಇಲ್ಲ ಅನ್ನೋ ಒಂದು ಖರ್ಚುಗಳನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ನನ್ನ ಕೈನಲ್ಲಿ ಹಣನೇ ಉಳಿತಾ ಇಲ್ಲ, ನನ್ನ ಬ್ಯಾಂಕ್ ಖಾತೆ ಖಾಲಿ ಆಗ್ತಾಯಿದೆ. ನಿಮ್ಮ ತಿಂಗಳ ಖರ್ಚುಗಳನ್ನ ನಿಭಾಯಿಸೋಕ್ಕಾಗ್ದಲೇ ನೀವು ಸಾಲ ಮಾಡ್ತೀರ ಸ್ನೇಹಿತರೆ. ತಿಂಗಳ ಕೊನೆಯಲ್ಲಿ ಸಾಲ ಮಾಡೋವಂಥ ಪರಿಸ್ಥಿತಿ ಬರ್ತಾ ಇದೆ. ಆವಾಗ ನಮ್ಮ ಹತ್ರ ಹಣ ಸ್ವಲ್ಪ ಉಳಿತಾಯ ಆಗುತ್ತೆ, ನಮ್ಮ ಖರ್ಚು ಕೂಡ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮಸ್ಕಾರ, ಮತ್ತೊಂದು ವಿಡಿಯೋಗೆ ನಿಮಗೆ ಸುಸ್ವಾಗತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಣ ನಿರ್ವಹಣೆಯ ವಿಡಿಯೋಗಳನ್ನ ನಾನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಿದೆ. ಸೊ ಇದು 3ನೇ ವಿಡಿಯೋ ಆಗಿದೆ. ಸ್ವಲ್ಪ ಈ ಒಂದು ವಿಡಿಯೋ ಸ್ವಲ್ಪ ತಡವಾಗಿ ಬಂತು. ಕಾರಣ ಏನಪ್ಪ ಅಂತಂದರೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು, ಸ್ವಲ್ಪ ಮಾತಾಡೋದು ಕ್ಲಾರಿಟಿ ಇರಲಿಲ್ಲ, ಹಾಗಾಗಿ ಸ್ವಲ್ಪ ತಡವಾಗಿದೆ, ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೀವೇನಾದರೂ ನಮ್ಮ ಲರ್ನ್ ಕರ್ನಾಟಕ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಎನೇಬಲ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನನ್ನ ಕೈನಲ್ಲಿ ಹಣನೇ ಉಳಿತಾ ಇಲ್ಲ, ನನ್ನ ಬ್ಯಾಂಕ್ ಖಾತೆ ಖಾಲಿ ಆಗ್ತಾಯಿದೆ, ತಿಂಗಳ ಕೊನೆಯಲ್ಲಿ ಸಾಲ ಮಾಡೋವಂಥ ಪರಿಸ್ಥಿತಿ ಬರ್ತಾ ಇದೆ ಅಂತ ಸುಮಾರು ಜನ ಹೇಳಿರೋದನ್ನ ನೀವು ಕೇಳಿಸ್ಕೊಂಡಿರ್ಬೋದು ಸ್ನೇಹಿತರೆ. ಅದಕ್ಕೆಲ್ಲ ಕಾರಣ ಏನು ಸ್ನೇಹಿತರೆ? ಕಾರಣ ಇಷ್ಟೇ ಸಿಂಪಲ್. ಅವ್ರ ಹತ್ರ ಇರೋವಂಥ ಹಣವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಇರೋದೇ ಕಾರಣ ಸ್ನೇಹಿತರೆ. ಹಾಗಾದರೆ ಅವರು ಏನು ಮಾಡಬೇಕು ಅಂತ ನೀವೇನಾದರೂ ಕೇಳೋದಾದರೆ ಸ್ನೇಹಿತರೆ, ಅದಕ್ಕೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಅವರು ಹಣ ನಿರ್ವಹಣೆಯಲ್ಲಿ ಆ್ಯಡ್ ಮಾಡ್ಕೋಬೇಕು ಅಂತಲೇ ಹೇಳಬೇಕು ಸ್ನೇಹಿತರೆ. ಬಜೆಟ್ ಪ್ಲ್ಯಾನಿಂಗು, ಕ್ರಿಯೇಟ್ ಯುವರ್ ಬಜೆಟ್ ಸ್ನೇಹಿತರೆ. ಬಜೆಟನ್ನು ಪ್ಲ್ಯಾನ್ ಮಾಡ್ಕೊಳೋದು ಹೇಗೆ ಅಂತ ನೀವು ಕೇಳ್ಬೋದು. ನಾನು ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಸಿಂಪಲ್ಲಾಗಿ ಸ್ನೇಹಿತರೆ. ನಿಮ್ಮ ಹಣ ಏನಿದೆ, ನಿಮ್ಮ ಕೈನಲ್ಲಿ ಏನಿದೆ ಅಥವಾ ಸ್ಯಾಲ್ರಿ ಆಗಿರ್ಬೋದು, ಅದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಹಾಗೆ ಆ ತಿಂಗಳ ಖರ್ಚುಗಳನ್ನೂ ಕೂಡ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಹಾಗೆ ಆ ಒಂದು ಖರ್ಚುಗಳಲ್ಲಿ ಯಾವುದು ಮುಖ್ಯವಾದ ಖರ್ಚು ಈ ತಿಂಗಳಲ್ಲಿ ನಿಭಾಯಿಸಲೇಬೇಕು, ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗಲ್ಲ ಅನ್ನೋದನ್ನ ಬರ್ಕೊಳ್ಳಿ. ಹಾಗೆ ಅದರಲ್ಲಿ ಮುಂದೂಡ್ಬೋದು, ಮುಂದಿನ ತಿಂಗಳು ಅಥವಾ ಸ್ವಲ್ಪ ದಿನ ಮುಂದೂಡ್ಬೋದು ಅನ್ನೋದು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಓಕೆ, ಈ ತಿಂಗಳು ಅದು ಅವಶ್ಯಕತೆಯೇ ಇಲ್ಲ ಅನ್ನೋ ಒಂದು ಖರ್ಚುಗಳನ್ನೂ ಕೂಡ ನೋಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಹಾಗಾಗಿ ಅವನ್ನು ಸಪ್ರೇಟ್ ಮಾಡ್ಕೊಂಡಾಗ ಯಾವುದು ಇಂಪಾರ್ಟೆಂಟ್ ಖರ್ಚು ಅನ್ನೋದನ್ನ ನೀವು ನೋಟ್ ಮಾಡ್ಕೊಂಡಿರ್ತೀರಲ್ಲ, ಅದಕ್ಕೆ ನೀವು ಹಣವನ್ನು ಎಷ್ಟಾಗುತ್ತೆ ಅಂತ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಹಾಗೆ ಮುಂದೂಡೋವಂಥ ಇದನ್ನು ಬಿಡ್ಬೋದು. ಹಾಗೆ ಅನಗತ್ಯ ಖರ್ಚುಗಳನ್ನೂ ಕೂಡ ಅವಾಯ್ಡ್ ಮಾಡ್ಬೋದು. ಹಾಗೆ ನಿಮ್ಮ ಹತ್ರ ಹಣವನ್ನು ಸ್ವಲ್ಪ ಸೇವ್ ಮಾಡೋವಂಥ ಪ್ರಕ್ರಿಯೆಗೂ ನೀವು ಕೈ ಹಾಕ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನಿಮ್ಮ ಬಜೆಟ್ ಪ್ಲ್ಯಾನಿಂಗು ಬಹಳ ಇಂಪಾರ್ಟೆಂಟು ಸ್ನೇಹಿತರೆ. 2ನೇ ಪಾಯಿಂಟ್ ಯಾವುದಪ್ಪ ಅಂದರೆ ಸೇವ್ ಫಸ್ಟು ಸ್ಪೆಂಡ್ ಲೇಟರ್ ಸ್ನೇಹಿತರೆ. ನಾವು ಹಣ ಬಂದ ತಕ್ಷಣವೇ ನಾವು ಖರ್ಚಿಗೆ ಮುಂದುವಗ್ತೀವಿ. ಅದನ್ನು ಅವಾಯ್ಡ್ ಮಾಡಿ ಮೊದಲಿಗೆ ನಮಗೋಸ್ಕರ ಸ್ವಲ್ಪನಾದರೂ ಹಣವನ್ನು ಉಳಿತಾಯ ಮಾಡೋದು ಭಾಳ ಇಂಪಾರ್ಟೆಂಟು. ಉಳಿತಾಯ ಅಂದರೆ ಎತ್ತಿಡೋದು. ಈಗ ನಿಮ್ಮ ಹತ್ರ ಒಂದು 10,000 ರೂಪಾಯಿ ದುಡ್ಡು ಬಂದಿದೆ ಸಂಬಳ ಅಂತಂದ್ರೆ ನಾವು 10,000 ರೂಪಾಯಿಗೆ ಖರ್ಚಿಗೆ ಪ್ಲ್ಯಾನ್ ಮಾಡ್ಕೊಳೋದಾಗಲಿ, ಅದು ಅಲ್ಲ ಸ್ನೇಹಿತರೆ. ನಮ್ಮ ಹತ್ರ ಇರೋದು 10,000 ರೂಪಾಯಿ ಅಲ್ಲ, 8,000 ರೂಪಾಯಿ ಅಂತ ತಿಳ್ಕೊಬೇಕು. 2,000 ರೂಪಾಯಿನ ನಮ್ಮ ಸೇವಿಂಗ್ ಖಾತೆಯಲ್ಲಿ ಬಿಡಬೇಕು ಅಥವಾ ಎತ್ತಿಡಬೇಕು. ಆವಾಗ ನಮ್ಮ ಅಕೌಂಟು ಸೇವಿಂಗ್ಸು ಆವಾಗಲೇ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ನಮ್ಮ ಹತ್ರ ಇರೋದು ಬರೀ 8,000 ರೂಪಾಯಿ, ನಮಗೆ ಬಂದಿರೋದು 8,000 ರೂಪಾಯಿ ಸಂಬಳ ಅಂತೇಳಿ ನಾವು ಆ ತಿಂಗಳ ಖರ್ಚುಗಳನ್ನ ಆ ಒಂದು ಹಣದಲ್ಲಿ ಮ್ಯಾನೇಜ್ ಮಾಡೋದನ್ನ ನಾವು ಕಲಿಬೇಕಾಗುತ್ತೆ ಸ್ನೇಹಿತರೆ. ಆವಾಗ ನಮ್ಮ ಹತ್ರ ಹಣ ಸ್ವಲ್ಪ ಉಳಿತಾಯ ಆಗುತ್ತೆ, ನಮ್ಮ ಖರ್ಚು ಕೂಡ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ 3ನೇ ಪಾಯಿಂಟಿಗೆ ಹೋಗೋಣ ಸ್ನೇಹಿತರೆ. 3ನೇ ಪಾಯಿಂಟ್, ನೀವು ಸಾಲವನ್ನು ತಡೆಗಟ್ಟಿ, ಅಂದರೆ ಅವಾಯ್ಡ್ ಯುವರ್ ಡೆಪ್ಟ್ ಅಂತ. ನೀವು ನಿಮ್ಮ ತಿಂಗಳ ಖರ್ಚುಗಳನ್ನ ನಿಭಾಯಿಸೋಕ್ಕಾಗ್ದಲೇ ನೀವು ಸಾಲ ಮಾಡಿದಿರ ಸ್ನೇಹಿತರೆ. ಅಂದರೆ ನಿಮ್ಮಲ್ಲಿರೋವಂಥ ಹಣದಲ್ಲಿ ನಿಮ್ಮ ಆ ತಿಂಗಳ ಖರ್ಚುಗಳನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸೋಕ್ಕಾಗ್ದಲೇ ನೀವು ತಿಂಗಳ ಕೊನೆಯಲ್ಲಿ ಸಾಲ ಮಾಡೋವಂಥ ಪರಿಸ್ಥಿತಿ ಬರ್ತಾಯಿದೆ ಅಂತ ಹೇಳ್ತಿದ್ದೀರ. ಅದಕ್ಕೆ ಪರಿಸ್ಥಿತಿ ತಕ್ಕನಾಗಿ ನೀವು ಸಾಲನೂ ಮಾಡ್ತೀರ. ಒಂದು ಕಡೆ ಊಹಿಸ್ಕೊಳ್ಳಿ, ನೀವು ನಿಮ್ಮ ಹತ್ರ ಈ ತಿಂಗಳು ಇರೋವಂಥ ಹಣ ಸಾಕಾಗ್ದಲೇ ನೀವು ಸಾಲ ಮಾಡಿದ್ದೀರ. ಮುಂದಿನ ತಿಂಗಳು ನಿಮ್ಮ ಸ್ಯಾಲ್ರಿ ಏನಾದ್ರು ಜಾಸ್ತಿ ಆಗುತ್ತಾ? ನಿಮ್ಮ ಸ್ಯಾಲ್ರಿ 10,000 ರೂಪಾಯಿನೇ ತಾನೇ ಇರ್ತೈತೆ. ಹಾಗಿರ್ಬೇಕಾದ್ರೆ ಸಾಲ ಹಿಂಗೆ ಮಾಡ್ತೀರಾ? ಸಾಲ ಯಾವ ಲೆಕ್ಕದಲ್ಲಿ ತೀರಿಸ್ತೀರಾ? ಏಕೆಂದರೆ ಈ ತಿಂಗಳೇ ನೀವು ನಿಮ್ಮ ಖರ್ಚುಗಳನ್ನ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡೋಕ್ಕಾಗ್ದಲೇ ಸಾಲ ಮಾಡಿದ್ದೀರ. ಬರೋ ತಿಂಗಳು
ಖರ್ಚುಗಳೇನು ಚೇಂಜ್ ಆಗೋಲ್ಲ, ಅದೇ ಖರ್ಚುಗಳು ಇರ್ತೈತೆ. ಹಾಗಾಗಿ ಅದ್ರ ಜೊತೆಲಿ ಅಡಿಷನಲ್ಲಾಗಿ ಸಾಲನೂ ಕೂಡ ಒಂದು ಖರ್ಚು ಲೆಕ್ಕದಲ್ಲಿ ಆಗುತ್ತೆ. ಹೇಗೆ ನಿಭಾಯಿಸ್ತೀರ? ಹಾಗಾಗಿ ನೀವು ಸಾಲವನ್ನು ಅವಾಯ್ಡ್ ಮಾಡೋದು ಬಹಳ ಇಂಪಾರ್ಟೆಂಟು. ಹಾಗಾಗಿ ನಿಮ್ಮ ಹಣದ ನಿರ್ವಹಣೆಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಸಾಲನ ಅವಾಯ್ಡ್ ಮಾಡೋದು. ಸೊ ಇನ್ನೊಂದು ಸ್ಟೆಪ್ಪು ನಾವು ಮುಂದೆ ಹೋಗೋದಾದರೆ, ನಿಮ್ಮ ಹಣದ ನಿರ್ವಹಣೆಯಲ್ಲಿ ನೀವು ಆದಷ್ಟು ಬೇಗ ಸೆಟ್ ಮಾಡ್ಕೋಬೇಕು ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್. ಸ್ನೇಹಿತರೆ, ನಿಮ್ಮ ಹಣವನ್ನು ಸರಿಯಾದ ರೀತಿಯಲ್ಲಿ ಇನ್ನೂ ಬೂಸ್ಟ್ ಕೊಡಬೇಕು, ನಿರ್ವಹಣೆ ಮಾಡಬೇಕು ಅಂದರೆ ಇವೆಲ್ಲವೂ ಪ್ಲ್ಯಾನ್ ಮಾಡ್ಕೊಂಡ್ಮೇಲೆ, ಅಂದರೆ ಕ್ರಿಯೇಟ್ ಬಜೆಟ್, ಆಮೇಲೆ ಸೇವ್ ಫಸ್ಟ್, ಸ್ಪೆಂಡ್ ಲೇಟರು, ಆಮೇಲೆ ಅವಾಯ್ಡ್ ಡೆಪ್ಟ್, ಇವೆಲ್ಲ ಆದಮೇಲೆ ನೀವು ನಿಮ್ಮ ಫೈನಾನ್ಷಿಯಲ್ ಗೋಲ್ನ ಸೆಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ಸ್ನೇಹಿತರೆ, ನೀವು ಒಂದು ಮೊಬೈಲ್ ತೊಗೋಬೇಕು ಅಂತ ಇದ್ದರೆ, ಯಾವುದೇ ಒಂದು ಮೊಬೈಲ್ ತೊಗೊತೀನಿ ಅಂತಂದರೆ ಅದರ ಒಂದು ಬಜೆಟ್ನ ನಿರ್ಧಾರ ಮಾಡಬೇಕು. ಆಮೇಲೆ ಆ ಒಂದು ಬಜೆಟಿಗೆ ನೀವು ಮೊದಲು ಸೇವ್ ಮಾಡೋವಂಥ ಕೆಲಸ ಮಾಡಬೇಕು ಸ್ನೇಹಿತರೆ. ಆವಾಗಲೇ ನಾನು ಇಷ್ಟು ದಿವಸದಲ್ಲಿ ನಾನು ಆ ಒಂದು ಫೋನ್ ತೊಗೋಬೇಕು ಅಂತಂದರೆ ಅದರ ಹಣವನ್ನು ಕೂಡಿಟ್ಟು ನಾನು ತೊಗೊತೀನಿ, ಸಾಲ ಮಾಡಿ ತೊಗೊಳಲ್ಲ ಅನ್ನೋದನ್ನ ಫಸ್ಟು ನಿರ್ಧಾರ ಮಾಡಬೇಕು. ಅಂದರೆ ಇನಿಷಿಯಲಿ ನಾನು ಹೇಳ್ತಿರೋದು. ಆನಂತರ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ನೀವು ನೇರವಾಗಿ ತೊಗೊಳ್ಳಿ ಅಥವಾ ಸಾಲ ಮಾಡಿ ತೊಗೊಳ್ಳಿ, ಅದು ಡಸಂಟ್ ಮ್ಯಾಟ್ರ್. ಈಗ ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂದಮೇಲೆ ನೀವು ಪ್ಲ್ಯಾನ್ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದರೆ ಪ್ರತಿಯೊಂದು ರೂಪಾಯಿನೂ ನೀವು ಕೂಡಿಟ್ಟು ಆನಂತರ ಒಂದು ಒಟ್ಟಿಗೆ ಆದಮೇಲೆ ಆ ಒಂದು ಮೊಬೈಲ್ನ ಖರೀದಿಗೆ ಮುಂದಾಗಿ ಅಂತ ಹೇಳ್ತಾರೆ. ಮೊದಲು ಸಾಲ ತೊಗೊಂಡು ದಯವಿಟ್ಟು ಮತ್ತೆ ನೀವು ದಿವಾಳಿ ಆಗೋ ಕಡೆಗೆ, ಅಥವಾ ನಿಮ್ಮ ಬ್ಯಾಂಕ್ ದಿವಾಳಿ, ನಿಮ್ಮ ಕೈನಲ್ಲಿ ಹಣನೂ ಇಲ್ಲಲ್ಲ, ನಿಮ್ಗೆ ಬರೋಂಥ ಹಣ ಮ್ಯಾನೇಜ್ ಆಗ್ತಾಯಿಲ್ಲ ಅನ್ನೋದಕ್ಕೆ ಕಾರಣವೂ ಇದಾಗಿರ್ತೈತೆ. ಹಾಗಾಗಿ ನೀವು ಸೆಟ್ ಯುವರ್ ಫೈನಾನ್ಷಿಯಲ್ ಗೋಲ್ ಅಂತ ಹೇಳ್ತಾರೆ ಸ್ನೇಹಿತರೆ. ನೀವು ಮೊದಲಿಗೆ ನಿಮ್ಮ ಸೆಟ್ ಮಾಡ್ಕೋಬೇಕು. ನಾನು ಇದನ್ನು ಒಂದು ಫೋನ್ ತೊಗೊತೀನಿ ಅಂದಾಗ ನಾನು ಇವತ್ತಿಂದಲೇ ಸ್ವಲ್ಪ ಹಣವನ್ನು ಕೂಡಿಟ್ಟು ನಂತರ ನಾನು ಅದಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಅಥವಾ ಅದಕ್ಕೆ ತೊಗೊಳ್ಳೋ ಅಂತ ಪ್ರಯತ್ನ ಪಡ್ತೀನಿ ಅಂತಲೇ ಹೇಳಬೇಕು. ಆ ಒಂದು ನಿರ್ಧಾರ ನೀವು ಮಾಡಿದ್ರೆ ನಿಮ್ಮ ಹಣ ನಿರ್ವಹಣೆ ಇನ್ನೂ ಒಂದು ಲೆವೆಲ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಫೈನಾನ್ಷಿಯಲ್ ಗೋಲ್ನು ಸೆಟ್ ಮಾಡಿದ್ದೀರಾ, ಎಲ್ಲ ಪ್ಲ್ಯಾನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೊತಾ ಇದ್ದೀರ ಅಂತಂದರೆ ಇನ್ವೆಸ್ಟಿಂಗ್ ಯಾಕೆ ಮಾಡಬಾರ್ದು? ನೀವು ಹಣನ ಉಳಿತಾಯ ಮಾಡ್ತೀರ ಅಂತಂದರೆ ಆ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಕೊಡೋದಕ್ಕಿಂತ ನೀವು ಒಳ್ಳೆಯ ರೀತಿಯಲ್ಲಿ ನಿಮಗೆ ರಿಟರ್ನ್ಸ್ ಕೊಡೋವಂಥ ಒಂದು ಇನ್ಸ್ಟ್ರೂಮೆಂಟ್ಸಲ್ಲಿ ಇನ್ವೆಸ್ಟ್ ಮಾಡೋದು ಉತ್ತಮ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಒಳ್ಳೆಯ ರೀತಿಯಲ್ಲಿ ರಿಸರ್ಚ್ ಮಾಡಬೇಕು. ರಿಸರ್ಚ್ ಮಾಡಿ ನಿಮ್ಮ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ಇಂಪಾರ್ಟೆಂಟು ಸ್ನೇಹಿತರೆ. ನೀವು ಉಳಿತಾಯ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಇಂಪಾರ್ಟೆಂಟು ಇನ್ವೆಸ್ಟ್ಮೆಂಟ್ ಮಾಡೋದು ಸ್ನೇಹಿತರೆ. ಎಷ್ಟು ಬೇಗ ನೀವು ಇನ್ವೆಸ್ಟ್ಮೆಂಟು ಮಾಡ್ತೀರೋ ಅಷ್ಟೇ ಬೇಗ ನಿಮ್ಮ ಹಣ ನಿಮ್ಮನ್ನು ಎತ್ತರಕ್ಕೆ ಕೊಂಡೋಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ನೀವು ಒಂದು ಗಿಡವನ್ನು ಬೆಳೆಸ್ದಂಗೆ, ನೀವು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತಂದರೆ ಒಂದು ಗಿಡವನ್ನು ಬೆಳೆಸ್ದಂಗೆ ಸ್ನೇಹಿತರೆ. ನೀವು ಹಣವನ್ನು ₹1 ಹಾಕಿರ್ತೀರ ಅಂದ್ಕೊಂಡ್ರೆ ದಿನೇ ₹1 ಇನ್ವೆಸ್ಟ್ ಮಾಡ್ಕೊತಾ ಬಂದರೆ ನಿಮಗೆ ಒಂದು ದೊಡ್ಡದಾಗಿ ಆಲದ ಮರದ ರೀತಿಯಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟು ಆಗಿರ್ತೈತೆ, ನಿಮ್ಮನ್ನು ಎತ್ತರಕ್ಕೆ ಬೆಳಿತೈತೆ. ಒಂದು ಟೈಮಲ್ಲಿ ನಿಮಗೆ ಫಲ ಕೊಡೋಂಥ ಮರ ಆಗಿ ಬೆಳಿತೈತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನಿಮ್ಮ ವಯಸ್ಸು ಎಷ್ಟೇ ಆಗಿರ್ಬೋದು, ಆದಷ್ಟು ಬೇಗ ನೀವು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಸರಿಯಾದ ರೀತಿಯಲ್ಲಿ ರಿಸರ್ಚ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡೋದು ಬಹಳ ಇಂಪಾರ್ಟೆಂಟು ಸ್ನೇಹಿತರೆ. ಸೊ ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ನೀವು ನಿಮ್ಮ ಎಮರ್ಜೆನ್ಸಿ ಫಂಡನ್ನ ಸೆಟ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗಿರ್ತೈತೆ ಸ್ನೇಹಿತರೆ. ಈಗ ಎಷ್ಟೆಲ್ಲ ಪ್ಲ್ಯಾನ್ನ ನಾನು ಹೇಳಿದೆ, ಎಷ್ಟೆಲ್ಲ ಅಂಶಗಳನ್ನ ಹೇಳಿದೆ, ನೀವು ಅಳವಡಿಸ್ಕೊತಾ ಇದ್ದೀರಾ ಅಂದ್ಕೊಳ್ತೀನಿ. ಪ್ರತಿಯೊಂದು ಪಾಯಿಂಟ್ಗಳನ್ನ ನೀವು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಪ್ರತಿ ಸ್ಟೆಪ್ಪನ್ನು ನೀವು ಯಾವಾಗ ನೀವು ನಿರ್ಧಾರ ಮಾಡಿ ತೊಗೋಬೇಕಾಗತ್ತೆ. ಅಂದರೆ ಆದಷ್ಟು ಬೇಗ ತೊಗೋಬೇಕಾಗತ್ತೆ. ಪ್ರತಿ ಸ್ಟೆಪ್ನು ಇಂಪ್ಲಿಮೆಂಟ್ ಮಾಡ್ಕೊಳೋದ್ರಿಂದ ನಿಮ್ಮ ಹಣದ ನಿರ್ವಹಣೆ ಇನ್ನೂ ಎತ್ತರಕ್ಕೆ ಹೋಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಕೊನೆಯ ಪಾಯಿಂಟು ನಾನು ಹೇಳಿದ್ನಲ್ಲ ನಿಮಗೆ, ಎಮರ್ಜೆನ್ಸಿ ಫಂಡ್ ಮಸ್ಟ್ ಆ್ಯಂಡ್ ಶುಡ್ ಸ್ನೇಹಿತರೆ. ಏಕೆಂದರೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಹಾಗಾಗಿ ನಮ್ಮ ಹತ್ರ ಸ್ವಲ್ಪನಾದರೂ ಹಣ ನಮ್ಮ ಹತ್ರ ಸೇವ್ ಮಾಡಿ ಎಮರ್ಜೆನ್ಸಿ ಫಂಡ್ ಅಂತಲೇ ಮಾಡ್ಕೋಬೇಕು ಸ್ನೇಹಿತರೆ. ಈಗ ನೀವು ಎಕ್ಸಾಂಪಲ್ಲು ನಿಮಗೆ ತಿಂಗಳಿಗೆ ₹10,000 ಬರ್ತಾಯಿದೆ ಅಂದರೆ ಕನಿಷ್ಠ ಪಕ್ಷ 6 ತಿಂಗಳ ಸಂಬಳ ನಿಮ್ಮ ಅಕೌಂಟಲ್ಲಿ ಸೇವ್ ಆಗಿರಬೇಕಂತ ಹೇಳ್ತಾರೆ ಸ್ನೇಹಿತರೆ. ಏಕೆಂದರೆ ಎಮರ್ಜೆನ್ಸಿ ಫಂಡು ನಿಮ್ಮ ಏನು ಬೇಕೋ ಆಗಿರ್ಬೋದು. ಒಬ್ಬ ಮನುಷ್ಯನಿಗೆ ಇವತ್ತಿನ ದಿವಸ ಇದ್ದಂಗೆ ನಾಳೆ ಇರ್ತೈತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ದಿನಗಳು, ನಿಮ್ಮ ಕಷ್ಟಗಳು ಯಾವಾಗ ಹೆಂಗೆ ತಿರ್ಕೊಳ್ತವೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಎಲ್ಲನೂ ದಿವಸನೂ ಒಳ್ಳೆಯದಾಗಿರಲ್ಲ,
ಎಲ್ಲ ದಿವಸನೂ ಕೆಟ್ಟದ್ದು ಆಗಿರಲ್ಲ. ಓಕೆನಾ? ಹಾಗಾಗಿ ನಿಮ್ಮ ಕಷ್ಟಗಳು ಯಾವಾಗ ಯಾವ ಕಡೆಯಿಂದ ಬರ್ತವೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಹಾಗಾಗಿ ನಮ್ಮ ಹಣವನ್ನು ಕನಿಷ್ಠ ಪಕ್ಷ 6 ತಿಂಗಳ ಹಣವನ್ನು ನಿಮ್ಮ ಅಕೌಂಟಲ್ಲಿ ಸೇವ್ ಮಾಡಿರೋದು ಇಂಪಾರ್ಟೆಂಟು ಸ್ನೇಹಿತರೆ. ಎಕ್ಸಾಂಪಲ್, ನೀವು 10,000 ರೂಪಾಯಿ ತೊಗೊತೀರಂದರೆ 60,000 ರೂಪಾಯಿ ನಿಮ್ಮ ಅಕೌಂಟಲ್ಲಿ ಇರೋದು ಭಾಳ ಇಂಪಾರ್ಟೆಂಟು. ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ, ನೀವು ಮಾಡ್ತಿರೋಂಥ ಕೆಲಸ 10,000 ರೂಪಾಯಿ ಕೆಲಸ ಯಾವಾಗ ಬೇಕು ಕೆಲಸದಿಂದ ತೆಗೆದ ಅಂತಂದರೆ, ಕೆಲಸ ಹೋಯ್ತು ಅಂತಂದರೆ, ನೀವು ನಿಮ್ಮ ಮನೆ ನಿಮ್ಮನ್ನು ಡಿಪೆಂಡ್ ಆಗಿರುತ್ತೆ. ಪ್ರತಿ ತಿಂಗಳು 10,000 ರೂಪಾಯಿ ಖರ್ಚಿನಲ್ಲಿ ನೀವು ಇರ್ತೀರ. ಆ 10,000 ರೂಪಾಯಿನೇ ನಿಂತೋಯ್ತು ಅಂದರೆ ನೀವು ಯಾವ ರೀತಿ ನಿಮ್ಮ ಮನೆಯನ್ನು ನಿರ್ವಹಣೆ ಮಾಡ್ತೀರ ಅನ್ನೋದನ್ನೇ ಯೋಚನೆ ಮಾಡಿ. ಹಾಗಾಗಿ ಎಮರ್ಜೆನ್ಸಿ ಫಂಡ್ ಇದ್ದಾಗ ನಿಮ್ಮ ಖರ್ಚುಗಳು ಅಥವಾ ನಿಮ್ಮ ಇನ್ನೊಂದು ಕೆಲಸಗಳು ಸಿಗೋ ಅಂಥವ್ರಿಗೂ, ಅಥವಾ ನೀವು ಏನಾದ್ರು ಬಿಸ್ನೆಸ್ ಮಾಡ್ತೀನಿ ಅಂದ್ರೂ, ಏನೇ ಒಂದು ಮಾಡ್ತೀನಿ, ಏನೇ ಪ್ಲ್ಯಾನ್ ಮಾಡ್ತೀನಿ ಅಂದರೂ ನಿಮ್ಗೊಂದು ಮಿನಿಮಮ್ 6 ತಿಂಗಳು ಟೈಮ್ ಬೇಕಾಗುತ್ತೆ. ಆ 6 ತಿಂಗಳು ಸಂಬಳನ ನಿಮ್ಮ ಅಕೌಂಟಲ್ಲಿ ಇಟ್ಕೊಳೋದು ಭಾಳ ಇಂಪಾರ್ಟೆಂಟು ಸ್ನೇಹಿತರೆ. ಅದು ಹೇಗೆ ಮಾಡ್ತೀರಾ ಅನ್ನೋದು ನಿಮ್ಮ ಪ್ಲ್ಯಾನಿಂಗಲ್ಲೇ ಇರ್ತೈತೆ. ಇವೆಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮ್ಮ ಇವೆಲ್ಲವೂ ಕಷ್ಟನೇ ಅಲ್ಲ ಸ್ನೇಹಿತರೆ, ಸಾಧ್ಯ. ಆದರೆ ಸ್ವಲ್ಪ ತಡವಾಗಿ ಆಗ್ಬೋದು, ಸ್ವಲ್ಪ ಟೈಮ್ ತೊಗೋಬೋದು. ಯೋಚನೆ ಮಾಡಿ ಇವತ್ತಿಂದಲೇ ಈ ಒಂದು ಪಾಯಿಂಟ್ಗಳನ್ನ ನಿಮ್ಮ ಹಣದ ನಿರ್ವಹಣೆಯಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ರಿಸಲ್ಟನ್ನು ನೀವೇ ಎಂಜಾಯ್ ಮಾಡ್ತೀರಾ. ಕೊನೆಯಲ್ಲಿ ಬಂದು ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ದೊಡ್ಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ದರೆ ಲೈಕ್ ಮಾಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಇದೇ ಥರದ ವಿಡಿಯೋ ಜೊತೆ ಬರ್ತೀನಿ. ಇನ್ನೊಂದು ವಿಷಯ ಕೊನೆಯಲ್ಲಿ ಹೇಳ್ಬಿಡ್ತೀನಿ. ಲರ್ನ್ ಕರ್ನಾಟಕದಲ್ಲಿ ಬರೀ ಫೈನಾನ್ಷಿಯಲ್ ಬಗ್ಗೆನೇ ಅಲ್ಲ, ಇನ್ನೂ ಒಳ್ಳೊಳ್ಳೆ ವಿಚಾರಗಳನ್ನ ತೊಗೊಂಬರೋ ಅಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ನಿಮ್ಮ ಸಪೋರ್ಟು ನಮಗೆ ಇದೆ ಅಂತಂದರೆ ಡೆಫಿನೆಟ್ಲಿ ಒಳ್ಳೆಯ ವಿಡಿಯೋಗಳು ನಿಮಗೆ ಬರ್ತವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.